ಏನಾಯ್ತು ಕಿಶೋರಿ? ಏನಿದು? ಕಿಶೋರಿ ನಿಂತ್ಕೋ. ಕಿಶೋರಿ ಕಿಶೋರಿ ನಿಂತ್ಕೋ. ದೇವ್ರು ನನ್ ಮೊರೆ ಕೇಳಿಸ್ಕೊಂಡ. ಬಲಗಡೆಯಿಂದ ಹೂ ಕೊಟ್ಟಿದ್ದಾನೆ. ಖಂಡಿತ ನಿಂಗ್ ಗಂಡ್ಮಗು ಆಗುತ್ತೆ. ಇದೇನು ನನ್ ಸೊಸೆ ಹಲ್ಲು ಉಗ್ರಿನ್ ಗುರ್ತಿಲ್ಲ ನಿನ್ ಮುಖದ ಮೇಲೆ ಇದೆ ಅಲ್ವೋ? 1 ವಾರ ಹನಿಮೂನ್ಗೆ ಹೋಗ್ತೀನಿ ಅಂತ ಹೇಳ್ದವ್ರು ಒಂದಿಂದಲೇ ವಾಪಸ್ ಆಗಿದ್ದೀರಲ್ಲ, ಯಾಕೋ? ಏನಾಯ್ತು? ಅವಳೆಲ್ಲೋ? ಅಯ್ಯೋ ದೇವ್ರೆ, ನೀನೇನ್ ಅನಾಹುತ ಮಾಡ್ಕೊಂಡು ಏನ್ ಗ್ರಾಚಾರ ಕಾದಿದ್ಯೋ? ಕೂತ್ಕೊಳ್ಳಿ, ಹೆದರ್ಕೋಬೇಡಿ, ನಿಮ್ಗೇನು ಅಪಾಯ ಇಲ್ಲ. ಇಷ್ಟೊತ್ತಲ್ಲಿ ನೀವು ಇಲ್ಲಿ? ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಆಮೇಲೆ ಮಾತಾಡೋಣ. ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನೇ ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನಾನು ಇಲ್ಲೇ ಸೇಫ್ ಆಗಿದ್ದೀನಿ. ನನ್ನಿಂದ ನಿಮಗ್ ತುಂಬಾ ತೊಂದರೆ ಆಯ್ತು. ಇಲ್ಲ, ಇಷ್ಟೊತ್ತಲ್ಲಿ ಹೊಟ್ಟಿದ್ದೀರಾ ಅಂದ್ರೆ ಏನೋ ಮುಖ್ಯವಾದ ಕೆಲಸನೇ ಇರ್ಬೇಕು. ಕೆಲ್ಸನೂ ಇಲ್ಲ, ಕಾರ್ಯನೂ ಇಲ್ಲ. ಮನಸ್ಸು ಭಾರವಾಗಿತ್ತು, ಹಗುರವಾಗ್ಲಿ ಅಂತ ಹೀಗೆ ಬಂದೆ. ಅಂದ್ರೆ ನಾವಿಬ್ರು ಒಂದೇ ದೋಣಿ ಪಯಣಿಗರು ಅನ್ಸತ್ತೆ. ನನ್ನ ಹಾಗೆ ನೀವು ಏನೋ ಹುಡುಕ್ತಾ ಹೊರಟಿದ್ದೀರಿ. ಆದ್ರೆ ಆದ್ರೆ ಅದೇನೋ ಅನ್ನೋ ಕುತೂಹಲ ನಮ್ಮಿಬ್ರಿಗೂ ಬೇಡ. ನಮ್ ಬದುಕು ನಮ್ಗೆ ಇಲ್ಲಿ. ಕರೆಕ್ಟ್. ನಮ್ ಹಿನ್ನೆಲೆ ಏನೇ ಇದ್ರು ನಾವಿಬ್ರು ಸ್ನೇಹಿತರಾದ್ವಿ, ಅದು ಮುಖ್ಯ. ಈ ಸ್ನೇಹ ಹೀಗೆ ಉಳಿಯುತ್ತೆ ತಾನೆ?
ಹ್ಮ್ ಹ್ಮ್ ಹಾ ಹ್ಮ್ ರೀ ರೀ ಏನಂದ್ರೆ ಎಂತ ಅನಾಹುತ ಆಗೋಯ್ತು. ಗ್ಯಾಸ್ ಲೀಕ್ ಆಗ್ತಿತ್ತು ರೀ. ತಡೆಯೋಣ ಅಂತಾನೆ ಬಂದೆ, ಅಷ್ಟ್ರಲ್ಲಿ ಹಚ್ಚಿಬಿಟ್ರಿ. ಅಂಥದ್ದೇನೂ ಆಗಿಲ್ಲ ಬಿಡು, ಏನೂ ಆಗಿಲ್ಲ. ನೀನು ಹೀಗೆ ನನ್ನವಳಾಗೋದಾದ್ರೆ ದಿನ ಇಂಥದ್ದೊಂದು ಆಕ್ಸಿಡೆಂಟ್ ನಡೀಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ನಿನ್ನ ಮಡ್ಲಲ್ಲಿ ಸಾವು ಸಿಹಿಯಾಗಿರುತ್ತೆ. ಪ್ರೀತಿಯಿಂದ ಹತ್ರ ಬಂದ್ರೆ ದೂರ ಸರಿತೀಯ. ನನಗೊಂದು ಸಣ್ಣ ಪೆಟ್ಟಾದ್ರೂ ಸಂಕಟ ಪಡ್ತೀಯ. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನಿನ್ನ ಸಮಸ್ಯೆ ಏನಿರ್ಬೋದು? ಹಾ, ಅಪ್ಪನ ಮರೆಯಕ್ಕಾಗ್ತಿಲ್ಲಲ್ಲ, ಅದಕ್ಕೆ ಯಾಕೆ ಚಿಂತೆ? ನೀನು ಹೂ ಅಂದ್ರೆ ಈ ಸೇವಕ ಸಿದ್ಧ. ಬಾ, ಈಗಿಂದೀಗ್ಲೇ ಹಾರಿ ಹೋಗೋಣ ನಿಮ್ಮ ಹಳ್ಳಿಗೆ. ಇಲ್ಲ, ನಾನ್ ಮಾತ್ರ ಅಲ್ಲಿಗೆ ಬರೋಲ್ಲ. ನಿಮಗ್ ಕೈ ಮುಗಿತೀನ್ರಿ, ಅಲ್ಲಿಗೆ ಮಾತ್ರ ನನ್ ಕಳಿಸ್ಬೇಡಿ. ಸರಿ, ನಿನ್ನಿಷ್ಟ. ಬೇಡ, ಎಲ್ಗೂ ಹೋಗೋದು ಬೇಡ. ನಿನಗ್ ಬೇಡ ಅಂದ್ರೆ ನಾನ್ ಖಂಡಿತ ಬಲವಂತ ಮಾಡಲ್ಲ. ಅಳ್ಬೇಡ ಕಿಶೋರಿ, ಅಳ್ಬೇಡ, ಅಳ್ಬೇಡ ಕಿಶೋರಿ.